ಇಂದು ನಾವು ವಿಶ್ವ ರೈತ ದಿನಾಚರಣೆಯ ಅಂದರೆ ರೈತರ ಹಬ್ಬ ಡಿಸೆಂಬರ್ 23ನೇ ತಾರೀಕು ನಡೀತಕ್ಕಂಥ ಕಲಬುರಗಿಯಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ರೈತ ಸಮಾವೇಶದ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಿ ಈ ಭಾಗದ ಈ ಜಿಲ್ಲೆಯ ರೈತರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ. ದೇಶದಲ್ಲಿ 140 ಕೋಟಿ ಜನರಿಗೆ ಅನ್ನವನ್ನು ಕೊಡುವಂಥ ರೈತರನ್ನು ನೆನೆಯುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಮಾಡ್ತಾಯಿಲ್ಲ. ರೈತರನ್ನು ಶೋಷಣೆ ಮಾಡ್ತಾಯಿದ್ದಾರೆ, ರೈತರಿಗೆ ದ್ರೋಹ ಬಗೀತಾ ಇದ್ದಾರೆ, ರೈತರ ಹೆಸರಿನಲ್ಲಿ ಆಡಳಿತ ಮಾಡ್ತಾಯಿದ್ದಾರೆ. ಆದರೆ ರೈತರಿಗೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆಗ್ತಾಯಿಲ್ಲ. ಈಗ ತಾವೆಲ್ಲ ತಿಳಿದಂಗೆ ಶಿಕ್ಷಕರ ದಿನಾಚರಣೆ ಮಾಡ್ತಾರೆ, ಮಕ್ಕಳ ದಿನಾಚರಣೆ ಮಾಡ್ತಾರೆ, ವೈದ್ಯರ ದಿನಾಚರಣೆ ಮಾಡ್ತಾರೆ. ಎಲ್ಲ ಜಾತಿಯ ಒಂದು ಆಕರ್ಷಣೆಗಾಗಿ ಮಹಾನುಭಾವರ ದಿನಾಚರಣೆಗಳನ್ನ ಮಾಡ್ತಾರೆ. ಆದರೆ ನಮ್ಮ ರೈತರ ದಿನಾಚರಣೆಯನ್ನು ಯಾರೂ ಕೂಡ ಗಂಭೀರವಾಗಿ ತಗೊಂಡಿಲ್ಲ, ನಿರ್ಲಕ್ಷ್ಯತನ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ರೈತರನ್ನು ಜಾಗೃತಿಗೊಳಿಸಿ ಈ ಒಂದು ಸಂದರ್ಭದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಡಿಸೆಂಬರ್ 23ನೇ ತಾರೀಕು ಆಚರಣೆ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಅಂದರೆ ಧಾರವಾಡ, ಬೆಳಗಾವಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಮಾಡಿ ಈಗ ಕಲಬುರಗಿನಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಮಾಡ್ತಾಯಿದ್ದೇವೆ. ಈ ಸಮಾವೇಶದಲ್ಲಿ ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಸಮಗ್ರ ಕೃಷಿಯಲ್ಲಿ ಮತ್ತು ಕೃಷಿಯಲ್ಲಿ ಒಂದು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಸುಮಾರು 10 ಜನ ರೈತರನ್ನು ಗುರುತಿಸಿ ಅವರಿಗೆ IAS ಪದವಿ ಪುರಸ್ಕಾರವನ್ನು ಈ ಸಮಾವೇಶದಲ್ಲಿ ಮಾಡಲಿಕ್ಕೆ ಈಗ ಆದರ್ಶ ವೆಟನರಿ ಏನಿದೆಯಾ ಈಗ ಒಳ್ಳೆಯ ಇದೇ ಬ್ಯಾಂಕ್ ಮಧ್ಯ ದಸರಾ ಎಲ್ಲ ಮಾಡ್ಬೋದು.